ಶ್ರೀ ಗುರುಭ್ಯೋ ನಮಃ. ನನಗೆ ಮುಖತಃ ವಿದ್ಯೆ ನೀಡಿದ ಎರಡು ಗುರುಗಳನ್ನು ನಾನು ಸ್ಮರಿಸಿಕೊಳ್ತೇನೆ ಯಾವತ್ತೂ. ಒಂದು, ಅವರು ನಮ್ಮ ಇಡೀ ಕುಟುಂಬಕ್ಕೆ ಸಂಗೀತದ ಸಂಸ್ಕಾರವನ್ನು, ವಿದ್ಯೆಯನ್ನು ನೀಡಿದ ಪೂಜ್ಯರಾದ ಎಸ್.ಎಂ. ಭಟ್ ಕಟ್ಟಿಗೆ ಅವರು. ಹಾಗೆಯೇ ನನಗೆ ಮುಂದಿನ ತಬಲಾ ವಿದ್ಯಾಭ್ಯಾಸವನ್ನು, ಸಂಸ್ಕಾರವನ್ನು ಮುಂದೆ ಕೊಟ್ಟಂಥ ಪೂಜ್ಯರಾದ ಶೇಷಗಿರಿ ಹಾನಗಲ್ ಗುರುಗಳು. ಈ ಎರಡು ಗುರುಗಳನ್ನು ನಾನು ಯಾವತ್ತೂ ಸ್ಮರಿಸ್ತೇನೆ. ಮತ್ತು ನಾನು ಏನೇ ಸಂಗೀತ ಸಂಬಂಧಿ ಕಾರ್ಯಗಳನ್ನು ಮಾಡಿದರೂ ಅದೆಲ್ಲವೂ ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ಮುಂದುವರಿಸ್ತಾ ಬಂದಿದ್ದೇನೆ. ಹಾಗಾಗಿ ನನಗೆ ಯಾವ ಹಿರಿಮೆಯೂ ಅದು ನನ್ನದಲ್ಲ. ಅದು ನಮ್ಮ ಪರಂಪರೆಗೆ, ನಮ್ಮ ಗುರುದ್ವಯರಿಗೆ ಮತ್ತು ಆಗ ಈಗ ಹೇಗೋ ಹಲವಾರು ರೂಪದಲ್ಲಿ ನನ್ನನ್ನು ತಿದ್ದಿ ತೀಡಿದ ಎಲ್ಲ ಗುರು ಹಿರಿಯರಿಗೆ, ಅಸಂಖ್ಯಾತರು, ಕುಟುಂಬ ಇರಲಿ, ಸಮಾಜ ಇರಲಿ, ನಮ್ಮನ್ನು ತಿದ್ದಿ ತೀಡುವವರು ಅನೇಕರು. ಅವರೆಲ್ಲರೂ ಆಯಾ ಕ್ಷಣದಲ್ಲಿ, ಆಯಾ ಕಾಲದಲ್ಲಿ ಅವರು ಗುರು ಸಮಾನರೇ. ಅವರೆಲ್ಲರೂ ನಮ್ಮನ್ನು ತಿದ್ದುತ್ತಾರೆ. ನಾವು ಎಷ್ಟು ತಿದ್ದಲಿಕ್ಕೆ ಬದ್ಧರೋ, ತಿದ್ದುಕೊಳ್ಳಿಕ್ಕೆ ಬದ್ಧರೋ ಅದು ನಮ್ಮದು. ಈ ಬದುಕು ಇದು ಪೂರ್ಣ ಅಲ್ಲಿಂದ ಇಲ್ಲಿ ತನಕನೂ, ಹುಟ್ಟದಾಗಿಂದ ಇಲ್ಲಿ ತನಕನೂ ಈ ಕ್ರಮದಲ್ಲೇ ಸಾಗುವುದೇ. ಇದರ ಹೊರತಾದ ಮತ್ತೊಂದು ತಿದ್ದುಕೊಳ್ಳುವ ಮಾರ್ಗ ಇಲ್ಲ. ಹೀಗೆ ತಿದ್ದುತ್ತಾ, ನಾನು ತಿದ್ದುತ್ತಾ, ನನ್ನ ಶಿಷ್ಯರು, ನನ್ನ ಸವಾಸಕ್ಕೆ ಬಂದ ಶಿಷ್ಯರನ್ನು ಸರ್ವತೋಮುಖವಾಗಿ ನನ್ನ ಕಾಳಜಿ ಇರುವುದಲ್ಲಿ ಯಾವತ್ತೂ. ನನ್ನ ಮಕ್ಕಳಿಗೆ, ನನ್ನ ಶಿಷ್ಯರು ನನ್ನ ಮಕ್ಕಳೇ, ನನ್ನ ಕಾಳಜಿ ಇರುವುದಲ್ಲಿ. ನಾನು ತಬಲಾ ಒಂದು ಕಲಿಸ್ತೇನೆ, ನನ್ನ ಹತ್ರ ಸಾಧ್ಯವೇ ಇಲ್ಲ. ಯಾಕೆಂದರೆ ತಬಲಕ್ಕೆ ವ್ಯಕ್ತಿತ್ವ ಇದೆ, ಸಂಗೀತಕ್ಕೆ ವ್ಯಕ್ತಿತ್ವ ಇದೆ, ಗುಣ ಇದೆ. ಅದಕ್ಕೆ ಬಣ್ಣ ಆಕಾರ ಇಲ್ಲದೆ ಇರಬಹುದು, ಸಂಗೀತಕ್ಕೊಂದು ವ್ಯಕ್ತಿತ್ವ ಇದೆ. ಸಂಗೀತವನ್ನು ನಾವು ಕಲಿಸಬೇಕು ಅಂತಂದರೆ ಸಂಗೀತದ ವ್ಯಕ್ತಿತ್ವವನ್ನು ನಮ್ಮ ಶಿಷ್ಯರಿಗೆ, ನಮ್ಮ ಗುರುಗಳೆಲ್ಲರೂ, ನಮ್ಮ ಹಿರಿಯರೆಲ್ಲರೂ ನಮಗೇನು ಹೇಗೆ ಅರ್ಥೈಸಿದಾರೋ ಆ ಮಾರ್ಗದಲ್ಲಿ ನಾವು ನಮ್ಮ ಶಿಷ್ಯರಿಗೆ ಹೇಳಬೇಕಾಗ್ತದೆ. ಇದೇ ಗುರು ಪರಂಪರೆ. ಇದರ ಹೊರತಾಗಿ ನಾನು ಮತ್ತೇನೋ ಏನೂ ಇಲ್ಲ. ಅವರೆಲ್ಲ ಮಾಡಿಟ್ಟಿದ್ದನ್ನು, ಅವರೆಲ್ಲ ಹೇಳಿದ್ದನ್ನು, ಅವರೆಲ್ಲ ಸಾಧಿಸಿದ್ದನ್ನು ನನ್ನ ಮಿತಿಯಲ್ಲಿ ನಾನು ಎಷ್ಟು ಮುಂದೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆಯೋ, ನನ್ನೆಲ್ಲ ಶಿಷ್ಯರು ಎಷ್ಟು ಅವರು ಸ್ವೀಕಾರ ಮಾಡಲಿಕ್ಕೆ ಬದ್ಧರೋ ಅದಷ್ಟನ್ನು ಮಾತ್ರ ನಾವು ಕಲಿಸ್ಬೋದು. ಈ ಜಗತ್ತಿನಲ್ಲಿ ಒಂದು ವಿಚಿತ್ರ ಇದೆ, ಗುರು ಮೊದಲು, ಶಿಷ್ಯ ಮೊದಲು. ಜಿಜ್ಞಾಸೆ ಇದೆ ಇವತ್ತಿಗೂ. ಮೊದಲೇ ಹುಟ್ಟಿದ್ದು ಗುರುನೋ ಶಿಷ್ಯನೋ. ಶಿಷ್ಯ ಇಲ್ಲದೆ ಗುರು ಆಗೋದೇ ಇಲ್ಲ, ಗುರು ಇಲ್ಲದೆ ಶಿಷ್ಯ ಆಗೋದೇ ಇಲ್ಲ. ಗುರು ಒಬ್ಬನೇ ಇರ್ಲಿಕ್ಕೆ ಆಗೋದೇ ಇಲ್ಲ. ಗುರು ಅಂತ ಹೇಳಲಿಕ್ಕಾದ್ರೂ ಒಬ್ಬ ಶಿಷ್ಯ ಬೇಕು, ಹಾಗಾಗಿ ಗುರು ಆಗೋದೇ ಇಲ್ಲ. ಹಾಗಾದರೆ ಯಾರು ಮೊದಲು ಹುಟ್ಟಿದವರು? ನಾನು ಯಾವತ್ತೂ ಹೇಳೋದು, ಮತ್ತು ನನ್ನ ನಂಬಿಕೆ, ನನ್ನ ಗುರುಗಳು, ನನ್ನ ಹಿರಿಯರು ನನಗೆ ಹೇಗೆ ಮಾರ್ಗದರ್ಶನ ಮಾಡಿದರೋ, ನನ್ನನ್ನು ಹೇಗೆ ತಿದ್ದಿ ತೀಡಿದರೋ ಅಷ್ಟಕ್ಕೆ ತಿದ್ದಿ ತೀಡಿಕೊಳ್ಳುವಿಕೆ ಮುಗಿಯಲಿಲ್ಲ ನನ್ನ ಅಭಿಪ್ರಾಯ. ಎಷ್ಟೋ ಸಲ, ಎಷ್ಟೋ ಘಟನೆ, ಎಷ್ಟೋ ಸಂದರ್ಭ ಶಿಷ್ಯರ ನೋಡಿ ನಾವು ತಿದ್ದುಕೊಳ್ಳೋದು ಇರ್ತದೆ. ಇದನ್ನು ಯಾರೂ ಹೇಳುವುದೇ ಇಲ್ಲ.
ಇದನ್ನು ಯಾರು ಒಪ್ಕೊಳ್ಳೋದು ಕಷ್ಟ. ಆದರೆ ಒಂದು ಪಾಠವನ್ನು ನಾವು ಅದನ್ನು ದಾಟಿಸ್ಬೇಕಾದ್ರೆ, ಶಿಷ್ಯರಿಗೆ ಕೊಡಬೇಕಾದ್ರೆ, ಶಿಷ್ಯರಿಗೆ ಅದನ್ನು ಅರಿವು ಮಾಡಿಕೊಡ್ಬೇಕಾದ್ರೆ ಒಂದೆರಡು ಮಾರ್ಗ ಸಾಲುವುದಿಲ್ಲ. ಒಬ್ಬೊಬ್ಬರ ಸ್ವೀಕರಿಸುವ ಕ್ರಮ ಬೇರೆ ಬೇರೆ. ಅವಾಗ ಶಿಷ್ಯರು ಹೇಳ್ತಾರೆ, ನನಗೆ ಹಿಂಗೆ ಕಲಿಸರೆ ಅರ್ಥ ಆಗುವುದಿಲ್ಲ, ಹೇಳುವುದಿಲ್ಲ. ನಿಮ್ಮಂಥ ಒಳ್ಳೆ ಹುಡುಗರು ಹೇಳುವುದಿಲ್ಲ, ಆದರೆ ಅರ್ಥ ಆಗದೆ ಉದಾಹರಣೆ ಕೂತ್ಕೊಳ್ತಾರೆ. ಅವಾಗ ಗೊತ್ತಾಗ್ತದೆ ಅರ್ಥ ಆಗಲಿಲ್ಲ, ಇವ್ರಿಗೆ ಬೇರೆ ಥರ ಹೇಳಬೇಕು ಅಂತ ಅನ್ನೋದು. ಸೊ ಶಿಷ್ಯರು ಗುರುವಿಗೆ ನೀ ಹೇಗೆ ಕಲಿಸಬೇಕು ಅನ್ನೋದನ್ನು ಕಲಿಸುವವರು ಶಿಷ್ಯರೇ. ನನ್ನ ಹತ್ರ ರೆಡಿಮೇಡ್ ಒಂದಿಷ್ಟು ಮೆಥಡ್ ಇದೆ, ಕಲಿಸುವ ಮೆಥಡ್ ಇದೆ, ಇದಿಷ್ಟಕ್ಕೆ ನೀವು ಒಗ್ಗಂಡ್ರೆ ಒಗ್ಗ, ಇಲ್ಲ ಅಂದರೆ ಇಲ್ಲ ಅಂತ ಆಗೋದಿಲ್ಲ. ಗುರು ಯಾರು ಅಂತಂದರೆ, ಯಾವ ಗುರು ತನ್ನ ಶಿಷ್ಯನೊಳಗೆ ಆ ಸಂಬಂಧಿತ ವಿಷಯದ ಗುರುತ್ವವನ್ನು ಸ್ಥಾಪಿಸುತ್ತಾನೋ ಆತ ಗುರು. ಆ ಶಿಷ್ಯನಿಗೆ ಆ ವಿಷಯದ ಗುರುತ್ವ ಬರುವ ಹಾಗೆ ಮಾಡುವವ ಗುರು. ಗುರುವಿಗೆ ಆ ಜವಾಬ್ದಾರಿ ಇದೆ. ಶಿಷ್ಯ ಯಾರು? ತನ್ನ ನಾನಾ ಅನುಮಾನ, ಸಂಶಯಗಳು, ಅದರ ಸಂಬಂಧಿ ಪ್ರಶ್ನೆಗಳನ್ನು ನಿತ್ಯವೂ ಗುರುಗಳಿಗೆ ಒಡ್ಡಿ ಆ ಗುರುವನ್ನು ಹುಡುಕಾಟಕ್ಕೆ ಹಚ್ಚಿ, ಗುರು ಯಾವತ್ತೂ ಪ್ರಶ್ನೆಗಾಗಿ ಉತ್ತರ ಹುಡುಕಾಡುವವನಾಗಿ ಮಾಡುವವನೇ ಶಿಷ್ಯ. ಶಿಷ್ಯನಿಗೆ ಆ ಜವಾಬ್ದಾರಿ ಇದೆ. ಗುರು ನಿರುಂಬಳ ಅಲ್ಲ, ಗುರು ಯಾವತ್ತೂ ನಿರುಂಬಳ ಅಲ್ಲ. ಶಿಷ್ಯ ಯಥಾಯೋಗ್ಯವಾಗಿ ವಿಷಯ ಸಂಬಂಧಿ ಹಲವಾರು ಆತನ ಪ್ರಶ್ನೆಗಳನ್ನು ಗುರುವಿಗೆ ಒಡ್ಡಿದಾಗ ಗುರು ಸರ್ವಜ್ಞ ಅಲ್ಲ. ಗುರು ಹುಡುಕಾಡ್ತಾನೆ. ಆವಾಗ ತನ್ನ ಜ್ಞಾನದ ಮೂಲಕ, ತನ್ನ ಅನುಭವದ ಮೂಸೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ. ಸೊ ಆ ಪ್ರಶ್ನೆಗೆ ಉತ್ತರ ಹುಡುಕೋ ತನಕ ಆ ಪ್ರಶ್ನೆ ಶಿಷ್ಯಂದಲ್ಲ, ಗುರುದು ಅದು. ಹಾಗಾಗಿ ಯಾವ ಶಿಷ್ಯ ಗುರುವಿಗೆ ಪ್ರಶ್ನೆಯೊಡ್ಡಿ ವಿದ್ಯಾರ್ಥಿಯಾಗಿಸುತ್ತಾನೋ, ಶಿಷ್ಯನಾಗಿಸುತ್ತಾನೋ ಆತ ಪಕ್ಕಾ ಶಿಷ್ಯ. ಇದು ಗುರು ಶಿಷ್ಯರ ಸಂಬಂಧ. ಇದು ನಾವು ಇದನ್ನು ಕಳ್ಕೊಳ್ತಾ ಇದ್ದೇವೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು 31 ವರ್ಷ ಕಾಲೇಜಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಡೇ ಬೈ ಡೇ ಪ್ರಶ್ನೆಯನ್ನು ಕೇಳುವ ವಿಧಾನ ಬೇರೆ ಆಗ್ತಾ ಇದೆ. ವಿಧೇಯತೆ, ವಿನಯತೆ ಇದೆಲ್ಲ ಇವತ್ತು ಈ ಒಂದು ಹಂತದಲ್ಲಿ ಹುಡುಕಬೇಕು. ಈ ಶಬ್ದ ಎಲ್ಲಿದೆ ಸಮಾಜದಲ್ಲಿ ಅಂತ ಹೇಳಿ ಹುಡುಕಬೇಕು. ಪ್ರಶ್ನೆಯನ್ನು ಯಾರ ಹತ್ರ ಕೇಳ್ತಾ ಇದ್ದೇನೆ, ಯಾಕೆ ಕೇಳ್ತಾ ಇದ್ದೇನೆ, ಆ ಕೇಳುವಾಗ ನನ್ನ ಭಾವ ಯಾವುದು, ಈ ಒಂದು ಕಾಮನ್ ಸೆನ್ಸ್ ಇವತ್ತು ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕೆ ಗುರು ಶಿಷ್ಯ ಸಂಬಂಧ ಇವತ್ತು ತೀರಾ ಅನಿವಾರ್ಯ, ಅದು ಬೇಕೇ. ಹೀಗೆಲ್ಲ ನಾನು ಮಾತಾಡೋದ್ನಲ್ಲ, ಇದಿಷ್ಟು ನನ್ನ ಈ ಒಂದು 2-3 ವರ್ಷ ಇತ್ತೀಚಿನ ನನ್ನ ಮನಸ್ಥಿತಿ. ಅದಕ್ಕೆ ಉತ್ತರ ಸಿಕ್ಕಿದ್ದು ನನಗೆ. ನಾನು ನನ್ನ ಶಿಷ್ಯರೆಲ್ಲ ಒಂದ್ಸರಿ ಸೇರಿಸಬೇಕು. ನನಗೆ ಶಿಷ್ಯರು ಗೊತ್ತು, ಆದರೆ ಎಷ್ಟೋ ಶಿಷ್ಯರ ಕಾಂಟ್ಯಾಕ್ಟೇ ಇಲ್ಲ. ಶಿಷ್ಯರ ಫ್ಯಾಮಿಲಿ ಗೊತ್ತಿಲ್ಲ, ಅವ್ರ ಮಕ್ಕಳ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಶಿಷ್ಯರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ನಾವು ಹಾಕಿದ್ರೆ ಶ್ರಮ ಮತ್ತು ವೇಳೆ, ಅದು ಈ ಜನ್ಮದಲ್ಲಿ ಮತ್ತೊಬ್ಬರಿಂದ ಮತ್ತೊಂದು ಕಡೆ ಎಲ್ಲೂ ನಾವು ಅದನ್ನು ಗಳಿಸ್ಲಿಕ್ಕೆ ಆಗುವುದಿಲ್ಲ. ನಾನು ಶಿಷ್ಯರಿಗೆ ಹಾಕಿದ ಶ್ರಮ, ಶಿಷ್ಯರು ನನ್ನೊಟ್ಟಿಗೆ ಕಲಿಬೇಕು ಅಂತ ಹಾಕಿದ ಶ್ರಮ, ಮತ್ತು ಆ ಕಾಲ, ಟೈಮ್,
ಅದು ಈ ಜಗತ್ತಿನಲ್ಲಿ ಇನ್ನೆಲ್ಲೂ ನೀವು ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದು ಊರ್ಜಿತಗೊಳಿಸೋದು ಹೇಗೆ? ಅದು ಸತ್ಯ ಅಂತ ಆಗೋದಾದ್ರೆ ಹೇಗೆ? ಅದು ಸತ್ಯ ಅಂತ ಆಗಬೇಕು, ನಿತ್ಯ ನೂತನ ಆಗಬೇಕು ಅಂತ ಆಗೋದಾದರೆ ಒಂದ್ಸಲ ನಮ್ಮ ಮನೆಯಲ್ಲಿ ಈಗ ನನಗೆ ಅನುಕೂಲ ಇದೆ, ನಮ್ಮ ಮನೆ ಇದೆ, ನನಗೆ ಇಷ್ಟು ಅಂದರೆ ಈ ಮನೆ ಕಟ್ಟೋ ತನಕ ನಾನು ಬಾಡಿಗೆ ಮಲ್ಲಿದ್ದೆ, ನನಗೀಗ ಅನುಕೂಲ ಇದೆ. ಒಂದ್ಸರಿ ಎಲ್ಲ ಶಿಷ್ಯರನ್ನು ಒಟ್ಟಾಗಿ ನಮ್ಮ ಮನೆಯಲ್ಲಿ ಸಂಭ್ರಮಿಸೋಣ. ಗುರು ಹೆಸರು ಹೇಳಿಕೊಂಡು ನಾವು ಅವರನ್ನು ಸ್ಮರಿಸ್ತಾ ನಾವು ವಿಷಯದೊಟ್ಟಿಗೆ ಎಂಜಾಯ್ ಮಾಡೋಣ ಅಂತ ಅನ್ನುವ ಒಂದು ಉದ್ದೇಶದಿಂದ ಇವತ್ತು ನಾನು ಗುರುಪೂರ್ಣಿಮೆ ಮಾಡೋಣ ಅಂತ ಕೇಳ್ಕೊಂಡೆ. ಎಲ್ಲರೂ ಬಂದಿದ್ದೀರಿ, ನೀವು ಮ್ಯಾಕ್ಸಿಮಮ್ ಬಂದಿದ್ದೀರಿ. ಬರಲಿಕ್ಕಾಗಲಿಲ್ಲ ಅನ್ನೋರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಒಂದು ಅರ್ಥ ನಾ ಮಾಡ್ಕೊಂಡೆ, ಕಾಲದ ಅಂತರದಿಂದ ಈ ಪ್ರೀತಿ ವಿಶ್ವಾಸ ದೂರ ಆಗೋದಿಲ್ಲ, ಕಾಲದ ವ್ಯತ್ಯಾಸದಿಂದ ಪ್ರೀತಿ ವಿಶ್ವಾಸ ದೂರ ಆಗೋದಿಲ್ಲ. ಅದು ಯಾವತ್ತೂ ಹಸಿರಾಗಿರುತ್ತೆ. ಆದರೆ ಅದು ಹೊಳಪಿಗೆ ಬರೋದು ನಾವು ಹಿಂಗೆ ಮತ್ತೆ 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 ಹಿಂಗೆ ಭೇಟಿಯಾದಾಗ, ನಮ್ಮ ವಿಷಯದ ಕುರಿತು, ಕಷ್ಟ ಸುಖಗಳ ಕುರಿತು ಮಾತಾಡಿದಾಗ ಅದು ಹೊಳಪಿಗೆ ಬರುತ್ತದೆ, ಅದು ಪಾಲಿಶ್ ಆಗುತ್ತೆ. ಈ ಕಾರಣಕ್ಕೆ ನಾನು ನನ್ನ ಎಲ್ಲ ಶಿಷ್ಯರನ್ನು ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ರಿಟೈರ್ಡ್ ಆಯಿತು ಡಿಸೆಂಬರ್ದಲ್ಲಿ, ರಿಟೈರ್ಡ್ ಆಯಿತು, ಹಾರ್ಟ್ ಆಪರೇಷನ್ನು ಆಯಿತು, ರೆಸ್ಟು ಅದು ಇದಾಯಿತು, ರೆಸ್ಟ್ ಆಯಿತು. ಆದರೆ ಎಷ್ಟು ದಿವಸ ರೆಸ್ಟು? ಏನೋ ಮಾಡಬೇಕು ತುಡ್ದ. ಮತ್ತು ಇದೆಲ್ಲ ಈ ಈ ಅನಾರೋಗ್ಯ, ಈ ರೆಸ್ಟು ಎಲ್ಲ ಇದೆಯಲ್ಲ, ಇದೆಲ್ಲ ಅದು ಈ ಚಟುವಟಿಕೆಯಲ್ಲಿದ್ದವರು ಸಹಿಸಿ ಸುಮ್ಮನೆ ಇರೋದು ಅಷ್ಟು ಸುಲಭ ಅಲ್ಲ. ಮಾನಸಿಕ ಸ್ಥಿಮಿತ ಸರಿ ಇರಬೇಕು. ನಾವು ಸಂಗೀತಗಾರರು ಆಗಿದ್ದಕ್ಕೆ ನಾ ಇಷ್ಟು ಖುಷಿಯಿಂದಿದ್ದೇನೆ. ಮತ್ತೊಂದು ಏನಾದ್ರು ಆಗಿದ್ರೆ ಭಾಳ ಕಷ್ಟ ಇತ್ತು ಅದನ್ನು ಒಪ್ಕೊಳ್ಳೋದು. ನೀವು ಮಾಡೋ ಉದ್ಯೋಗವನ್ನು ಟೋಟಲಿ ಅಷ್ಟು ತನಕ ನೀವು 100% ಮಾಡ್ತಾ ಇದ್ದವರು ಏಕದಮ್ ಸೈಲೆಂಟಾಗಿ ಕೂತ್ಬಿಡಿ ಅಂತಂದರೆ ಅಷ್ಟು ಸುಲಭ ಇಲ್ಲ. ಅದು ಸಂಗೀತಗಾರರಿಗೆ ಅದು ಸಾಧ್ಯ ಇದೆ. ಯಾಕೆಂದರೆ ಸಂಗೀತ ಅದು ಪ್ರೋಗ್ರಾಮೇ ಬೇಕು ಅಂತಿಲ್ಲ, ಮೈಕೇ ಬೇಕು ಅಂತಿಲ್ಲ. ನಾವು ದಿನಾಲೂ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲಿ ಮಾಡ್ತಾ ಇರ್ತೇವೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಮಾಡ್ತಾ ಇರ್ತೇವೆ, ಚಿಂತನೆ ಮಾಡ್ತಾ ಇರ್ತೇವೆ, ಮಂಥನ ಮಾಡ್ತಾ ಇರ್ತೇವೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತೇವೆ ನಮ್ಮ ಮನಸ್ಸಿನಲ್ಲೇ. ಸೊ ಸಂಗೀತಗಾರರಿಗೆ ಆ ಸೌಲಭ್ಯ ಇದೆ. ಹಾಗಾಗಿ ನಾನು ನಿರಂತರವಾಗಿದ್ದೆ. ಆದರೆ ಈ ಮಕ್ಕಳಿಲ್ಲ, ನಮಗೆ ಎದುರಿಗೆ ಶಿಷ್ಯರು ವಿದ್ಯಾರ್ಥಿಗಳಿಲ್ಲ ಅಂತಂದರೆ ಅದು ಬೋರ್ ಆಗುತ್ತೆ. ಮತ್ತು ನನ್ನ ಕೆಣಕುವರಿಲ್ಲ, ಕೆಣಕಬೇಕಾಗುತ್ತೆ, ನಾ ಕಲಿಬೇಕಲ್ಲ, ಆ ಲೆಕ್ಕಕ್ಕೆ ಕೆಣಕಬೇಕಾಗುತ್ತೆ. ಆಗ ಒಂದು ಆಲೋಚನೆ, ನಾನು ಕೆರೆಕೋಣ ಶಾಲೆಯಲ್ಲಿ ಒಂದು ನನ್ನ ಕ್ಲಾಸ್ ಮಾಡ್ತೇನೆ ಅಂತಂದು ಒಂದು ಆಲೋಚನೆ ಬಂತು. ಮತ್ತು ಅಲ್ಲಿ SDMC ನನ್ನ ದೋಸ್ತರಿಗೆಲ್ಲ ಹೇಳಿದೆ, ನಾನು ಶಾಲೆಯಲ್ಲಿ ಮಾಡ್ತೇನೆ, ಶಾಲೆಯಲ್ಲಿ ಮಕ್ಕಳು. ಅವರು ಖುಷಿಯಿಂದ ಒಪ್ಪಿದರು. ಶುರುವಾಯಿತು, 4 ತಿಂಗಳಾಯಿತು ಈಗ ಅಲ್ಲಿ ಶುರುವಾಗಿ. ಈಗ ಫಸ್ಟು ನೀವು ಕೇಳಿದ್ರಲ್ಲ ಈ ಮಕ್ಕಳು, ಇದು 4 ತಿಂಗಳದ ಪ್ರೊಡಕ್ಷನ್. ಅದು 4 ತಿಂಗಳಿಗೆ ನನಗನ್ನಿಸಿದಂಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅವರು. ನಾನು ಇವನ್ ಥಿಯರಿ ಎಕ್ಸಾಮ್ ಮಾಡಿದ್ದೇನೆ, ಅವರಿಗೆ ಚೆನ್ನಾಗೇ ಬರೆದಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂತಂದರೆ ಇನ್ಸ್ಟ್ರೂಮೆಂಟು ಅಲ್ಲಿ ಬೇಕು. ಅದು ಶಾಲೆ ಉತ್ಸವ ಅಂದರೆ ಅವರಿಗೆ ಮೇಂಟೆನೆನ್ಸು ಇನ್ವೆಸ್ಟ್ಮೆಂಟು ಕಷ್ಟ. ಸೊ ನಾನು ಆಲ್ರೆಡಿ ಹಚ್ಚಿದ ಒಂದಿಷ್ಟು ದೀಪಗಳು ಇವೆ. ಆ ದೀಪಗಳಿಗೆ ಜವಾಬ್ದಾರಿ ಅಂದರೆ ಈ ಮುಂದೆ ನಾ ದೀಪ ಹಚ್ಚಲಿಕ್ಕೆ ಹೋಗ್ತಾ ಇದ್ದೇನೆ, ಆ ದೀಪ ಮತ್ತು ಉರಿಬೇಕು ಅಂದರೆ ನಿಮ್ಮ ದೀಪದಿಂದ ಅವ್ರ ದೀಪ ಹಚ್ಚಿ ಅಷ್ಟೇ. ನಾನು ಅಲ್ಲಿ ಹಣತೆ ಎಲ್ಲ ಇಟ್ಟಿದ್ದೇನೆ, ಎಣ್ಣೆ ಇಟ್ಟಿದ್ದೇನೆ, ಬತ್ತಿ ಹಾಕಿದ್ದೇನೆ. ನಿಮ್ಮ ದೀಪದಿಂದ ಅವ್ರ ದೀಪವನ್ನು ಹಚ್ಚಿ. ಈಗ ನಾನು ಆ್ಯಕ್ಚುಲಿ 2ನೇ ಕಾರಣ, ನಾನು ಈ ಇದು ಮಾಡ್ತಾ ಇರೋದು ಗುರುಪೂರ್ಣಿಮೆಯನ್ನು ಆ ಕಾರಣಕ್ಕೆ. ಮತ್ತು ಅದಕ್ಕೆಲ್ಲ ನೀವೆಲ್ಲರೂ ಒಪ್ಪಿ, ಮತ್ತು ಯಾವುದೇ ಒಂದೇ ಒಬ್ಬ ವಿದ್ಯಾರ್ಥಿಯು ಕೂಡ ಅಲ್ಲ ಅನ್ನದೆ ಆ ಕಾರ್ಯಕ್ಕೆ ತನುಮನ ಧನ ಸಹಾಯವನ್ನು ಮಾಡಿ ಅವರಿಗೆ 5 ತಬಲಾ ಸೆಟ್, ನಿಮ್ಮ ಕ್ಲಾಸಿಗೆ ಮಕ್ಕಳೇ 5 ತಬಲಾ ಸೆಟ್, 1 ಹಾರ್ಮೋನಿಯಮ್ಮು, ಅದನ್ನೆಲ್ಲ ಭದ್ರವಾಗಿ ಇಡಲಿಕ್ಕೆ ಒಂದು ಕಪಾಟು ಇವತ್ತು ಅವರು ಎಲ್ಲರೂ ಸೇರಿ ಕೊಡ್ತಾ ಇದ್ದಾರೆ ನಮ್ಮ ಕ್ಲಾಸಿಗೆ. ಸೊ ಅದಕ್ಕೆ ನಾನು ತುಂಬು ಹೃದಯದಿಂದ ಆತ್ಮೀಯವಾಗಿ ಅವರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ.
ನಾನು ಎಲ್ಲರೂ ನುಡಿಸಬೇಕು ಅಂತಂದೆ. ಅವರವ್ರ ಸಾಧ್ಯತೆ ಇದು ನನಗೆ ತೀರಾ ನಿರೀಕ್ಷೆ ಇಲ್ಲ. ನನಗೆ ಗೊತ್ತಿದೆ ತುಂಬ ಗ್ಯಾಪ್ ಆಗಿದೆ, ಭಾಳ ಜನ ಬಿಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿನೊಳಗೆ ಅದು ಉದ್ದೀಪನಗೊಂಡು ಮತ್ತೆ ಜಾಗೃತವಾಗಿ ಮತ್ತೆ ಎಲ್ಲಾದರೂ ದಿವಸಕ್ಕೆ ಒಂದು ಅರ್ಧ ತಾಸಾರು ತಬಲ ಹಿಡಿದ್ರೆ ನನ್ನ ಈ ಒತ್ತಾಯ, ನನ್ನ ಒತ್ತಡ ಇವತ್ತು ಗುರು ಪೂರ್ಣಿಮೆ ಸಾರ್ಥಕ. ನನ್ನ ಉದ್ದೇಶ ಅದು. ಅದನ್ನು ಮಾಡಿದರೆ ತುಂಬ ಪ್ರಾಮಾಣಿಕವಾಗಿ. ಇವತ್ತು ಮಾಡೋದು ಕಾಂಪಿಟೇಷನ್ ಅಲ್ಲ, ಖಂಡಿತವಾಗಿಯೂ ಇದು ಸ್ಪರ್ಧೆ ಅಲ್ಲ. ಇದು ಹಂಗಂತೇಳಿ ಮೈಕಲ್ ಹಾಕಿದಾರಂತ ಅಂಥ ಕಾರ್ಯಕ್ರಮವೂ ಅಲ್ಲ. ನಿಮ್ಮ ಕಳಕಳಿಯ, ನಿಮ್ಮ ಭಿನ್ನವನ್ನು ನೀವು ತಬಲಾ ಮೂಲಕ ನಿವೇದಿಸಿಕೊಂಡಿದ್ದೀರಿ. ಅದನ್ನು ನಾನು ಪ್ರಾಮಾಣಿಕವಾಗಿ, ಹೃತ್ಪೂರ್ವಕವಾಗಿ ಅದನ್ನು ಕೇಳಿದ್ದೇನೆ. ಮತ್ತು ನೀವು ಯಾವತ್ತೇ ನನ್ನ ಮತ್ತೆ ಸಂಪರ್ಕಿಸಿದರೆ ಮತ್ತೆ ನಿಮ್ಮ ಕಾಲ, ಟೈಮು ಮತ್ತು ಶ್ರಮವನ್ನು ನನಗೆ ಕೊಡ್ಲಿಕ್ಕೆ ತಯಾರಿದ್ದರೆ ನಾನು ಅದು ಎರಡನ್ನು ನಿಮಗೆ ಕೊಡಲಿಕ್ಕೆ ತಯಾರಿದ್ದೇನೆ. ಹೀಗೆ ಮುಂದುವರಿಯೋಣ. ಹೀಗೊಂದು ಕಲಾ ಸಂಸ್ಕೃತಿಯ ಬಳಗವನ್ನು ಕಟ್ಟೋಣ. ಇದೇ ಆಸೆ, ಇದಕ್ಕೂ ಆಚೆ ಮತ್ತೊಂದಿಲ್ಲ. ಇದೇ ಆಸೆ. ನಾವೆಲ್ಲರೂ ಅದೇ ಮಾಡ್ಕೊಂಡು ಬಂದಿದ್ದೇವೆ. ಇದನ್ನು ನನಗೆ ಗುರುಗಳ ಆಶೀರ್ವಾದ ಇದೆ, ನಮ್ಮ ಕುಟುಂಬದ ಆಶೀರ್ವಾದ ಇದೆ. ಗುರು ಸ್ಥಾನದಲ್ಲಿ ನಿಂತು ತಪ್ಪು ಒಪ್ಪುಗಳನ್ನು ತಿದ್ದಿದ ಅಣ್ಣ ಇದ್ದಾರೆ ಇಲ್ಲಿ. ಎಲ್ಲ ಲೆಕ್ಕದಲ್ಲೂ ಅಣ್ಣನೇ. ಮತ್ತು ಯಾವತ್ತೂ ನನ್ನನ್ನು ಪ್ರಶ್ನೆಗಳ ಮೂಲಕ ಅಥವಾ ಏನೋ ಬೇಡಿಕೆ, ಬೇಕು ಬೇಡಗಳ ಮೂಲಕ ನನ್ನನ್ನು ಕಾಡುವ ತಮ್ಮ ಇಲ್ಲೇ ಇದ್ದಾನೆ. ಈ ಬದುಕು ಅಷ್ಟು ಸರಳ ಅಲ್ಲ, ಅದಕ್ಕೆಲ್ಲದಕ್ಕೂ ಮೌಲ್ಯ ಇದೆ. ಆ ಮೌಲ್ಯ ಉಳಿಸ್ಕೊಳ್ಳೋದು ಮತ್ತು ಬೆಳೆಸ್ಕೊಳ್ಳೋದು, ಇಟ್ಕೊಳ್ಳೋದು ಈ ಬದುಕಿನಲ್ಲಿ, ಸಂಬಂಧಗಳಲ್ಲಿ ತೀರಾ ಮುಖ್ಯ. ಇದೆಲ್ಲವೂ ಜವಾಬ್ದಾರಿಗಳನ್ನೇ. ಇದೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ನೀವೆಲ್ಲ ಅದು ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಇಷ್ಟು ಮುಂದುವರೆಸಿದೆ. ನಾನು ಬಂದಿದ್ದೀರಿ ಫ್ಯಾಮಿಲಿ ಒಟ್ಟಿಗೆ, ನಿಮ್ಮ ಕುಟುಂಬ ಮಕ್ಕಳೊಟ್ಟಿಗೆ ಕೆಲವು ಜನ ಬಂದಿದ್ದಾರೆ. ತುಂಬ ಖುಷಿ. ಮತ್ತೆಲ್ಲರೂ ಬರಬೇಕು. ಎಲ್ಲರೂ ಅವರವ್ರ ಮನೆಯೊಂದಿಗೆ ಒಂದು ವರ್ಷಕ್ಕೊಂದು ದಿವಸ ಈ ಥರ ಸೇರೋಣ ಅಂತ ಹೇಳ್ತಾ, ಗುರು ಕೃಪೆ ನಮಗೆಲ್ಲರಿಗೂ ಇರಲಿ. ಮತ್ತು ಗುರು ಮಾರ್ಗ ನಾನಲ್ಲ ಮತ್ತು ನನಗೆ ಹಾಕಿಕೊಟ್ಟ ಗುರುಗಳ ಮಾರ್ಗದರ್ಶನ ಅದು ಶ್ರೇಷ್ಠ. ನಾ ಏನಾದ್ರು ಹೇಳಿದ್ರೆ ಅವರದ್ದೇ ಹೇಳೋದು, ನಂದಲ್ಲ. ಹಾಗಾಗಿ ಆ ಕೃಪೆ ನಮ್ಗೆ ಯಾವತ್ತೂ ಇರಲಿ. ಖುಷಿಯಿಂದ ಇರೋಣ. ಕಷ್ಟ ಬಂದರೆ ಹಂಚಿಕೊಳ್ಳೋಣ, ಏನೂ ತೊಂದರೆ ಇಲ್ಲ. ಮತ್ತೆ ಮರಳಿ ಕಲಾ ದೇವತೆಯ ಮಡಿಲಿಗೆ ಸೇರೋಣ ಎಲ್ಲರೂ. ಥ್ಯಾಂಕ್ ಯು. ನಮಸ್ಕಾರ.